ಹಾಯ್ ಗುಡ್ ಮಾರ್ನಿಂಗ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ರಮೇಶ್. ಇವಾಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಮಾಡಬೇಕು ಇವಾಗ ಎದ್ವಿ, ನಾನು ಪಾಪು ಇಬ್ಬರೂ 9:30ಗೆ ಎದ್ವಿ. ನನ್ನ ದೊಡ್ಡ ಮಗ ಕಾಫಿ ಮಾಡ್ತಾಯಿದ್ದಾನೆ. ಕಾಲೇಜು ರಜಾ, ಅದಕ್ಕೆ ಕಾಫಿ ಮಾಡ್ತಾಯಿದ್ದಾನೆ. ಅವನು ಕಾಫಿ ಎಲ್ಲ ಮಾಡಿಕೊಡ್ತಾನೆ ನನ್ನ ಮಗ. ಹಾಯ್ ಮಾಡಿ ಅಪ್ಪು. ಹಾಯ್ ಹಾಯ್ ರೀ, ನೀವು ಹಾಯ್ ಮಾಡಿರಿ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಒಂದು ಕಡೆ ಡ್ಯೂಟಿಗೆ ಹೋಗಿ ಬಂದಿದ್ದಾರೆ. ಆರ್ ಸಿ ಬಿ ಅಪ್ಪು ಅಪ್ಪು, ಆರ್ ಸಿ ಬಿ ಅವರು ಕ್ರಿಕೆಟ್ ಪ್ಲೇಯರ್ ಆಗ್ತಾರಂತವ್ರು ಅಲ್ವಾ ಅಪ್ಪು? ಅಣ್ಣ ಬಂದ ಇವಾಗ. ಹಾಯ್ ಮಾಡೋ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡೋಣ. ರೈಸ್ ಇತ್ತು, ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಪಾಪಗೆ ಮಾತ್ರ ಬಿಸಿ ರೈಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನು ಅದೆಲ್ಲ ಎಲ್ರಿಗೂ ಬರುತ್ತೆ, ಬಟ್ ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ನಾನು ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಆನಿಯನ್ನು ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ತೀನಿ, ಯಾಕಂದ್ರೆ ಪಾಪಕ್ಕೆ ಕೊಡ್ತೀನಿ ಅಂತೇಳಿ. ಮತ್ತೆ ದಾಳಿಂಬೆ ಹಾಕ್ಬಿಟ್ಟು ದಾಳಿಂಬೆ ಕಾಳು ಹಾಕ್ಬಿಟ್ಟು ಮಾಡಿದೆ ಸಿಂಪಲ್ಲಾಗಿ. ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ದಾಳಿಂಬೆ ಕಾಳು ಹಾಕ್ಬಿಟ್ಟು ಆಯ್ತು. ಪಾಪಗೆ ನಾನು ಕುಕ್ಕರಲ್ಲೇ ಮಿಕ್ಸ್ ಮಾಡಿಬಿಟ್ಟೆ. ಪಾಪಗೆ ಪುಟಾಣಿ ಕುಕ್ಕರ್, ಪಾಪಗೆ ಅಂತಾನೆ, ಪಾಪಗೆ ರೈಸ್ ಮಾಡಲಿಕ್ಕೆ ಅಂತಾನೆ ತೊಗೊಂಡಿದ್ದು. ಮಾಡಿ ಮೊಸರನ್ನ ಬಿಡಾಗೆಲ್ಲ ಮೊಸರನ್ನ ಮಾಡಿದ್ದೆ. ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಎಲ್ಲರೂ ತಿಂದ್ಬಿಟ್ಟು ಆಮೇಲೆ ರೇಷನ್ ಗಿಡ ಮಾಡ್ತಾ ಇದ್ದೀವಿ ನಾವು. ಈಗ ಇಲ್ಲಿಂದ ಫಸ್ಟು ಡಿಮಾರ್ಟ್ ಹೋಗೋಣ ಅಂತ ಇದ್ದೀವಿ. ಮನೇಲಿ ರೇಷನ್ ಖಾಲಿ ಆಗೈತೆ, ತಗೊಂಬರ್ಬೇಕು. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನು ತಗೋತೀವಿ ಅಂತ. ನಮ್ಮ ಮಿಸಸ್ ಏನೇನು ಬರ್ಕೊಂಡಿರ್ತಾರೆ ಅದನ್ನ ತಗೊತಾರೆ. ನಾವು ಸುಮ್ಮನೆ ನಿಂತ್ಕೊಂಡು ಟ್ರಾಲಿ ತಳ್ಕೊಂಡು ಹೋಗೋದು. ನೋಡೋಣ ಮುಂದಕ್ಕೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಇವಾಗ ಹೊರಟಿದ್ವಿ, ನಾನು ಅಣ್ಣ ಇವಾಗ ಹೋಗ್ತಾ ಇದ್ವಿ. ಡಿಮಾರ್ಟ್ಗೆ ಹೋಗ್ತಾ ಇದ್ವಿ, ನಾನು ಅಣ್ಣ ಪಾಪು, ನಮ್ಮ ಮನೆಯವರು. ನಮ್ಮ ಅವ್ರ ಮನೆಯವರಿಲ್ಲ ಅಂದರೆ ಎಲ್ಲೂ ಹೋಗಿಲ್ಲ ಮೇಡಮ್ ಅಂತ ಗೊತ್ತಾರೆ ಮನೆಯೊಳಗೆ. ಇದು ನಮ್ಮ ಮನೆ ರೋಡ್, ಎಷ್ಟು ಚೆನ್ನಾಗಿದೆ ನೋಡಿ. ರೋಡ್ ಚೆನ್ನಾಗಿಲ್ಲ, ಆ ಕಡೆ ಈ ಕಡೆ ಮರಗಳು ಚೆನ್ನಾಗಿದೆ. ರೋಡ್ ನೋಡ್ಬಿಟ್ಟು ಆ ಕಡೆ ಈ ಕಡೆ ಹೊಂಗೆ ಮರಗಳು ನೋಡಿ. ಡಿಮಾರ್ಟ್ಗೆ ಹೋಗ್ಲಿಲ್ಲ, ಇಲ್ಲೇ ಶಿರ್ಕೆ ಹತ್ರ APMC ಓಪನ್ ಆಗಿದೆ, ಅಲ್ಲಿ ಹೋದ್ವಿ. ಅಲ್ಲೇ ಹೋಗೋಣ, ಡಿಮಾರ್ಟ್ ಹೋದ್ರೆ ಮತ್ತೆ ಲೇಟ್ ಆಗುತ್ತೆ, ಮಳೆ ಬರುತ್ತೆ ಅಂತ ಹೇಳಿ ಪಾಪಗೊಂದು ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು. 5 ಗಂಟೆ ಡಾಕ್ಟರ್ ಬರ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಬಟ್ ಡಾಕ್ಟರ್ ಶಾಪ್ಗೂ ಹೋಗ್ಲಿಲ್ಲ ನಾವು, ಇಲ್ಲೇ ಟೈಮ್ ಆಗೋಯ್ತು ಹೇಳ್ಬಿಟ್ಟು ಇಲ್ಲಿ APMC ಬಂದಿದ್ವಿ. ನಮಗೆ ನಾವೊಂದು 2 months ಇಂದನೂ ಇಲ್ಲಿ ಅಕ್ಕಿ ತಗೊಳ್ಳೋದು ನಾವು. ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಬಟ್ ರೇಷನ್ ನಮಗೆ ಇಲ್ಲಿಗೂ ಡಿಮಾರ್ಟ್ ಕಂಪೇರ್ ಮಾಡಿದಾಗ ಡಿಮಾರ್ಟಲ್ಲೇ ಪ್ರೈಸ್ ಕಮ್ಮಿ ಅನ್ನಿಸ್ತು. ಬಟ್ ಓಕೆ, ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಮಿನಿಮಮ್ ಅಂದರೆ ಅರ್ಧ KG ತಗೊಬೇಕು. ಏನೇ ಕಾಳುಗಳು ಏನೇ ತಗೊಂಡ್ರು ಮಿನಿಮಮ್ ಅರ್ಧ KGನೇ ತಗೊಬೇಕು. ಇಲ್ಲಿ ಜೀರಿಗೆ, ಈ ಥರ ಸ್ಪೈಸಸ್ ಇರುತ್ತಲ್ಲ, ಅದೆಲ್ಲ 100 grams ಅದು ಮಾತ್ರ ಸಿಗುತ್ತೆ. ಬಟ್ ಮಿಕ್ಕಿದೆಲ್ಲ ಅರ್ಧ ಕಿಲೋ ಮೇಲೇ ತಗೊಬೇಕು. ಇಲ್ಲಿ 1/4 KG ತಗೊತೀವಿ ಅಂದರೆ ಇಲ್ಲ, ಅಲ್ಲೇ ಹೇಳ್ಬಿಡ್ತಾರೆ ಅರ್ಧ KG ಮಿನಿಮಮ್ ತಗೊಳ್ಳೇಬೇಕಂತ ಹೇಳಿ. ಸೊ ಅದೊಂದು ಇದು. ಇನ್ನೆಲ್ಲ ಓಕೆ ನಮಗೆ ಡಿಮಾರ್ಟ್, ಯಾಕಂದರೆ ನಾವು ಸುಮಾರು
2 ವರ್ಷದಿಂದನೂ ಡಿಮಾರ್ಟಲ್ಲಿ 2-3 ವರ್ಷದಿಂದ ಡಿಮಾರ್ಟಿಂದನೇ ರೇಷನ್ ತರೋದು. ಸೊ ಹಾಗಾಗಿ ನಮಗೆ ಡಿಮಾರ್ಟೇ ಬೆಟರ್ ಅನ್ನಿಸ್ತು. ನಾವು ಒಂದು ಅಕ್ಕಿ ಇದೆಲ್ಲ ಸೇರಿ ಒಂದು 6,200 ರೂಪಾಯಿನೋ ಆಯಿತು. ನಾವು 2 ಮಂತ್ಸ್ಗೊಂದ್ಸಲ ರೇಷನ್ ತರೋದು. ಇಲ್ಲೆಲ್ಲ ಚೀಲಕ್ಕೆ ಹಾಕೊಡ್ತಾ ಇದ್ದಾರೆ. ಮೊದಲು ಚೀಲ ಫ್ರೀ ಕೊಡ್ತಾ ಇದ್ರು, ಇವಾಗ ದೊಡ್ಡ ಚೀಲ ಬೇಕಂದ್ರೆ 10 ರೂಪೀಸ್ ಅಂತ ಹೇಳಿದ್ರು. ನಾವು ಏನಿಲ್ಲ ಕೊಡಿ ಅಂತ ಹೇಳಿ ಚೀಲಕ್ಕೆ ಹಾಕ್ಸ್ಕೊಂಡು ಬಂದ್ವಿ. ಹೇಳಿ ಇವಾಗ ಹೇಳ್ರಿ. ನನ್ನ ಹಸ್ಬೆಂಡ್ ಗಂಡ್ಮಕ್ಳು ಹಣೆ ಬರನೇ ಇಷ್ಟು. ಶಾಪಿಂಗ್ ಹೋದ್ರೆ ಬ್ಯಾಗ್ ಇಟ್ಕೊಡೋದು, ಇದು ಬಂದರೆ ರೇಷನ್ ತೊಗೊಂಬಂದರೆ ಟ್ರಾಲಿನ ತಳ್ಕೊಂಡು ಹೋಗೋದು ಅಂತ ಹೇಳ್ತಿದ್ರು. ಅಣ್ಣ ಕಾರಲ್ಲಿ ಪಾಪು ಮಲಗಿಸ್ಕೊಂಡು ಕೂತಿದ್ದ. ಲಗೇಜ್ ಎಲ್ಲನೂ ಕಾರ್ಡ್ಗೆ ಹಾಕ್ತಿದ್ದಾರೆ ಹಸ್ಬೆಂಡ್. ಹಾಗೆ ಇದಕ್ಕೆ ಅನ್ಲಿಮಿಟೆಡ್ಗೂ ಸಹ ಹೋಗಿದ್ದೆ, ವಿಡಿಯೋ ಮಾಡ್ಲಿಕ್ಕಾಗಿಲ್ಲ, ಮಳೆ ಬರ್ತಾಯಿತ್ತು. ಮನೆಗೆ ಬಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಮಳೆ ಬರ್ತಿದ್ದಿದ್ದು ನಮ್ಮ ಮನೆ ಹತ್ರ ವಿಡಿಯೋ ಮಾಡಿಕೊಂಡೆ. ಇದು ಲೇಕು, ಸ್ವಲ್ಪ ಝೂಮ್ ಮಾಡ್ತೀನಿ. ಅಲ್ಲಿ ಮಳೆ ಬರ್ತಾಯಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೂ ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಪ್ರೊವಿಷನ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಬಟ್ ಡಿಮಾರ್ಟ್ ಬೇಡ ಅಂತೇಳಿ ಇಲ್ಲೇ ಶಿರ್ಕೆ ಹತ್ರ APMC ಓಪನ್ ಆಗಿದೆ, ಅಲ್ಲೇ ರೇಷನ್ ತರೋಣ ಅಂತ ಹೋಗಿ ತೊಗೊಂಡೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನೇನಾದರೂ ಬಟ್ಟೆ ಏನಾದರೂ ಶಾಪಿಂಗ್ ಮಾಡ್ಕೊಳ್ಳೋದ್ರೆ ಮಾಡಮ್ಮ ಅಂತ ದಿಢೀರಂತ ಇದ್ದಕ್ಕಿದ್ದಾಗ ಹೇಳಿದ್ರಲ್ಲ, ಖುಷಿಯಾಗೋಯ್ತು ನನಗೆ. ಸರಿ ಅಂತೇಳಿ ಹೆಣ್ಮಕ್ಳಿಗೆ ಹೇಗಿದ್ರೂ ಶಾಪಿಂಗ್ ಅಂದರೆ ಬಟ್ಟೆ ತೊಗೊಳೋದಂದ್ರೆ ತುಂಬ ಇಷ್ಟ ಅಲ್ವಾ. ಸೊ ಸರಿ ಅಂದ್ಬಿಟ್ಟು ಕೆಂಗೇರಿ ಉಪನಗರದಲ್ಲಿ ಯೂನಿಯನ್ ಇದೆ, ಮತ್ತು ಅನ್ಲಿಮಿಟೆಡ್ ಅಂತ ಇದೆ, ಅನ್ಲಿಮಿಟೆಡ್ಗೆ ಹೋಗಿದ್ದೆ. ಅಲ್ಲಿ ಅನ್ಲಿಮಿಟೆಡ್ಡು ಮತ್ತು ಒಟ್ಟೊಟ್ಟಿಗೆ ಇವತ್ತು ಅಮೆಝಾನಲ್ಲೂ ಒಂದು 2-3 ಬುಕ್ ಮಾಡಿದ್ದೆ, ಅದು ಸಹ ಬಂದು. ಮತ್ತು ಅನ್ಲಿಮಿಟೆಡ್ ಅಲ್ಲಿ ಕೂಡ ನಾನು ತೊಗೊಂಡು ಬಂದೆ. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನಾನು ಇದೊಂದು ಜೀನ್ಸ್ ತೊಗೊಂಡೆ, ಇದು ಬೂಟ್ ಕಟ್ಟು, ಇದು ಬಂದ್ಬಿಟ್ಟು 649 ರೂಪೀಸು. ಇದು ಬೂಟ್ ಕಟ್ ಪ್ಯಾಂಟು ಬ್ಲ್ಯಾಕ್ ಕಲರ್ ಪ್ಲೈನ್ ತೊಗೊಂಡೆ ನಾನು. ಚೆನ್ನಾಗಿರುತ್ತೆ ಅಂಥೇಳಿ ಇವಾಗೆಲ್ಲ ಟ್ರೆಂಡಲ್ಲ ಇದು, ಅದಕ್ಕೆ ಪ್ಲೈನು ಬ್ಲ್ಯಾಕ್ ಕಲರ್ ತೊಗೊಂಡೆ. ಮತ್ತು ಇನ್ನೊಂದು ಇದೊಂದು ಫ್ರಾಕ್ ತೊಗೊಂಡೆ ನಾನು. ನನಗೆ ಫ್ರಾಕ್ಸು ಅಂದರೆ ತುಂಬ ಇಷ್ಟ. ಇದು ಫ್ರಾಕ್ ತೊಗೊಂಡೆ ನಾನು. ಇದು ಬಂದು 849 ರೂಪೀಸ್. ನೀ ಲೆಂತ್ ಇದೆ, ಅದು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ, ತೊಗೊಂಡೆ. ಮತ್ತು ಇದೊಂದು ಲಾಂಗ್, ಇದು ಬಂದು ಲಾಂಗ್, ಇದು ಲಾಂಗ್ ಗೌನ್ ಥರ ಅಲ್ಲ, ಗೌನೇನೆ, ಬ್ಲ್ಯಾಕ್ ಕಲರು. ಇದನ್ನು ತೊಗೊಂಡೆ. ಇದು ಬಂದು 770 ಅಂದರೆ 769 ರೂಪೀಸು. ತುಂಬ ಇಷ್ಟ ಆಯ್ತು ನನಗೆ, ಇದು ತೊಗೊಂಡೆ. ಮತ್ತು ಇನ್ನೊಂದು ಬಂದು ಈ ಟಾಪ್ ಇದು ಕಾಟನ್ನು, ಪ್ಯೂರ್ ಕಾಟನ್ ಟಾಪು ಇದು. ಬಟ್ ಯೆಲ್ಲೋ ಕಲರು, ತುಂಬ ಚೆನ್ನಾಗಿದೆ ಪ್ಯಾಟ್ರನ್ ಎಲ್ಲ. ವಿ ಕಟ್ ಇದೆ, ಇದು ಬಂದು ಇದು 570, ಇದು ಸಹ 570 ರೂಪೀಸು. ತುಂಬ ಚೆನ್ನಾಗಿದೆ, ಬಟ್ಟೆನೂ ಅಷ್ಟು ಬೆಣ್ಣೆ ಥರ ಇದೆ, ತುಂಬ ಇಷ್ಟ ಆಯಿತು. ಇದಿಷ್ಟು ನಾನು ಅನ್ಲಿಮಿಟೆಡಲ್ಲಿ ತೊಗೊಂಡೆ. ಮತ್ತು ಇದರ ಟಿ ಶರ್ಟ್ ಬಂದು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಓವರ್ ಸೈಜ್ ಟಿ ಶರ್ಟು. ಬಟ್ ಇದೇನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಂದಿದೆ. ಇದು 349 ರೂಪೀಸು. ಬಟ್ ಕ್ಲಾತ್ ಏನಷ್ಟು ಚೆನ್ನಾಗಿಲ್ಲ, ಬಂದಮೇಲೆ ಗೊತ್ತಾಯಿತು. ಬಟ್ ನನ್ನ ಹಸ್ಬೆಂಡ್ ಡೈಲಿ ಯೂಸ್ಗೆಲ್ವ ಇಟ್ಕೊ ಅಂತ ಹೇಳಿದ್ರು.
ಅದಕ್ಕೆ ಇಟ್ಕೊಂಡಿದ್ದೇನೆ. ಇದು 349 ರುಪೀಸ್ ಅಮೆಝಾನಲ್ಲಿ. ಇದು ಒಂದು, ಇದು ಬಂದು 398.99 ಅಂದರೆ ಒಂದು ತುಂಬ ಇಷ್ಟ ಆಯಿತು ಇದಂತೂ. ಬಟ್ ಅದೇ ಇಷ್ಟ ಆಗಲಿಲ್ಲ ನನಗೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ, ಇದು ಹೊಸದನೇ, ನೋಡ್ಬಿಟ್ಟ ಮೇಲೆ ಏನಿದು ಹಳೆ ಇದು ತೋರಿಸ್ತಿದ್ದಾರೆ ಅನ್ಕೊಂಬೇಡಿ, ಹೊಸದನೇ. ನಾನು ಹಂಗೆ ಮುದ್ರೆ ಇಟ್ಟಿದ್ದೀನಿ. ಇದು ಅಮೆಝಾನಲ್ಲೇ ತರಿಸಿದ್ದು. ಇಲ್ಲ, ಇದು ಮೀಶೋದಲ್ಲಿ ತರಿಸಿದ್ದು ಇದು. ಬಟ್ ಮೀಶೋದಲ್ಲಿ ಇದು ಬಂದು 395 ರುಪೀಸು. ಇದು ಲಾಂಗ್ ಟಾಪು ಮೀಶೋದಲ್ಲಿ ತರಿಸಿದ್ದು. ಎಷ್ಟು ಶಾಪಿಂಗು ಒಂದೇ ದಿನಕ್ಕೆ ಇದೆಲ್ಲ ಬಂದಿದೆ. ನಾನು ಇದಿಷ್ಟು ಶಾಪಿಂಗ್ ಮಾಡಿದ್ದು ನನಗೆ ಖುಷಿ ಆಯಿತು. ಆನ್ಲೈನ್ ಶಾಪಿಂಗ್ ಮಾಡಿದ್ದು ಮತ್ತು ಅನ್ಲಿಮಿಟೆಡ್ ಹೋಗಿ ಶಾಪಿಂಗ್ ಎಲ್ಲ ಮಾಡಿ. ಪಕ್ಕದಲ್ಲಿ ಜುಡಿಯೋ ಇತ್ತು, ಜುಡಿಯೋಗೆ 2 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ಸೊ ಅದಕ್ಕೆ ಜುಡಿಯೋಗೆ ಹೋಗಲಿಲ್ಲ. ಬಟ್ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, Please subscribe, share, like and comment. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಹಾಲ್ ಅಂತ ಇರುತ್ತಲ್ಲ, ಆ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಮೊದಲು ನೀವೇ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವಲ್ಪ ತೊದಲಾಗುತ್ತೆ ನಾನು ಮಾತಾಡಬೇಕಾದ್ರೆ. ಪ್ಲೀಸ್ ಅಡ್ಜಸ್ಟ್